ತನ್ನೊಬ್ಬ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟನಪ್ಪ. ಕಣ್ಣೀರು ಹಾಕ್ಬೇಡ. ಖರೆ ಗೌಡ್ರ, ನೀವು ಹೇಳೋ ಮಾತು ಖರೆ ಅದ. ಈಗಿನ ಹುಡುಗರು ಸಣ್ಣ ಸಣ್ಣ ವಯಸ್ಸಿನಾಗ ಕೆಟ್ಟ ಚಟ ಮಾಡಿ ಸಾಯ್ತಾರ. ಆದ್ರೆ ನನ್ನ ಮಗ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟನ್ರಿ. ನಾ ಯಾಕೆ ಕಣ್ಣೀರು ಹಾಕಕತ್ತೀನಿ, ನನಗೆ ಯಾಕೆ ದುಃಖ ಆಗಕತ್ತೈತಿ, ನನಗೆ ಯಾಕೆ ಅಳು ಬರಾಕತ್ತೈತಿ ಅಂದ್ರ ಕೊಟ್ಟ ಭಗವಂತ ಒಬ್ಬಣ್ಣ ಮಗನ ಕೊಟ್ಟನಲ್ಲ, ಇನ್ನೊಂದು 4 ಮಕ್ಕಳನ್ನ ಕೊಟ್ಟಿದ್ರ ಅವ್ರನ್ನೂ ದೇಶ ಸೇವಾ ಮಾಡಕ್ಕೆ ಕಳಿಸ್ತಿದ್ದಲ್ಲ. ಒಬ್ಬಣ್ಣ ಮಗನ ಕೊಟ್ಟನಲ್ಲ ಅಂತ ದುಃಖ ಹೇಳಕತ್ತೀನಿ ಗೌಡ್ರ, ದುಃಖ ಹೇಳಕತ್ತೀನಿ. ಮೆಚ್ಚಬೇಕಪ್ಪ ನಿನ್ನ ದೇಶಭಕ್ತಿಯನ್ನ. ಎಂಥ ಮಗ, ಎಂಥ ತಂದಿ ನೋಡು. ನಿನ್ನ ಮಗನ ನೋಡೋದಕ್ಕೆ, ನಿನ್ನ ಮಗನ ಅಂತ್ಯ ಸಂಸ್ಕಾರಕ್ಕೆ, ನಿನ್ನ ಮಗನ ಮ್ಯಾಲೆ ಹಾರ ಹಾಕೋದಕ್ಕೆ ದೊಡ್ಡ ವ್ಯಕ್ತಿಗಳು, ರಾಜಕಾರಣಿಗಳು ಬರಕತ್ತಾರ ನೋಡಲಿ. ಬ್ಯಾಡ್ರಿ ಗೌಡ್ರ, ಬ್ಯಾಡ. ದೊಡ್ಡ ವ್ಯಕ್ತಿಗಳು ದೊಡ್ಡ ಸಭಾದಾಗ ನಿಂತ್ಕೊಂಡು ದೊಡ್ಡ ಮಾತಾಡತಾರ ಹೊರತು ಯಾವ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳನ್ನ ಮಿಲಿಟರಿ ಕಳಿಸ್ಯಾರ ಹೇಳ್ರಿ? ಯಾವ ದೊಡ್ಡ ವ್ಯಕ್ತಿಗಳು ಈ ದೇಶಕ್ಕಾಗಿ ತಮ್ಮ ಪ್ರಾಣ ಕೊಟ್ಟಾರ ಹೇಳ್ರಿ? ಸುಮ್ಮನ ದೊಡ್ಡವರು ಅನ್ಯಾಯ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರವನ್ನು ಮಾಡ್ತಾ ಈ ದೇಶವನ್ನು ಹದಗೆಡಿಸಿರ್ತಕ್ಕಂಥ ಅಂತ ದೊಡ್ಡವರ ನೆರಳು ನನ್ನ ಮಗನ ಮೇಲೆ ಬೀಳೋದು ಬೇಡ್ರಿ. ನನ್ನ ಮಗನ ಮೇಲೆ ಆ ಭಾರತ ಮಾತೆಯ ನೆರಳೊಂದೇ ಸಾಕು, ಆ ರಾಷ್ಟ್ರ ಧ್ವಜದ ನೆರಳೊಂದೇ ಸಾಕು. ಬಾಲ ಭಾರತ್ ಇನ್ನೂ ಕಾರ್ಯಕ್ರಮ ನಾವು ಮುಗಿಸಿಲ್ಲ. ಯಾವ್ಯಾವ ಹಾಡುಗಳದಾವು ಅಪ್ಪ ಕೂಡಿಲ್ಲ ಕೂಡಿ ಯಾವ್ಯಾವ ಹಾಡುಗಳದಾವು ಖಂಡಿತ ಎಲ್ಲ ಹಾಡುಗಳನ್ನ ಹಾಡಿಸ್ತೀವಿ, ಯಾವುದು ಮಿಸ್ ಮಾಡೋದಿಲ್ಲ. ಅದಕ್ಕೆ ಅದ್ಭುತವಾದ ನೃತ್ಯವನ್ನು ಕೂಡ ಮಾಡ್ತಾರ. ಇನ್ನು ಹಾಸ್ಯ ಇದೆ. ನಮ್ಮ ತೇರದಾಳಿಂದ ಗೆಳೆಯರು, ಕುಬೇರ ಎಲ್ಲ ಗೆಳೆಯರು ಆಗಮಿಸಿದ್ದಾರೆ. ಸಸಾಲಟ್ಟಿಯಿಂದ ಕೂಡ ಆಗಮಿಸಿದ್ದಾರೆ. ನಾನೊಂದು 10 ವರ್ಷದಿಂದ ಕೊರೋನಾಕ್ಕಿಂತ ಮುಂಚೆಕ್ಕೆ ಬಂದಾಗ ತೇರದಾಳದಲ್ಲಿ ಸಸಾಲಟ್ಟಿ ಒಳಗೆ ಕಾರ್ಯಕ್ರಮ ಮಾಡಿದಾಗ ಈ ಸೈನಿಕರ ಒಂದು ಸ್ಕಿಟ್ ಅನ್ನ ಅಭಿನಯವನ್ನ ಮಾಡಿದ್ದೆ. ಅದನ್ನು ಮಾಡ್ರಿ ಅಂತೇಳಿ ಅವರು ಬಂದಿದ್ದಾರೆ. ಉದ್ದೇಶ ಇಷ್ಟೇ, ನಾವಿಲ್ಲಿ ಚೆನ್ನಾಗಿ ಕುತ್ಕೊಂಡಿದ್ದೀವಿ ಅಂದ್ರ ಅಲ್ಲಿ ನನ್ನ ದೇಶವನ್ನ ಕಾಯ್ತಕ್ಕಂಥ ಸೈನಿಕರ ಆಶೀರ್ವಾದ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವ್ರು ಅಲ್ಲಿ ಕಷ್ಟಪಟ್ಟು ದೇಶ ಕಾಯಕತ್ತಾರಂತನ ನಾವಿಲ್ಲಿ ಇಷ್ಟಪಟ್ಟು ಚಂದ ಕುಂತ್ಕೊಂಡಿದ್ದೀವಿ. ಈ ದೇಶದ ಬೆನ್ನೆಲುಬು ರೈತ ಮತ್ತು ದೇಶ ಕಾಯ್ತಕ್ಕಂಥ ಸೈನಿಕ ಎಲ್ಲಿವರೆಗೂ ಚೆನ್ನಾಗಿರ್ತಾರ ಅಲ್ಲಿವರೆಗೂ ನಾವು ಚೆನ್ನಾಗಿರ್ತೀವಿ. ಹೀಗಾಗಿ ಇದೊಂದು ರೈತನ ಮಗ ಮಿಲಿಟರಿಗೆ ಹೋಗಿರ್ತಾನ, ಯುದ್ಧದೊಳಗ ಸಾಯ್ತಾನ. ತಂದಿ ಮತ್ತು ಮಗ ಗೌಡ ಪೋಸ್ಟ್ಮಾನ್ 4 ಜನರ ಪಾತ್ರ ಇಲ್ಲಿದೆ. ಅದನ್ನು ನಾನು 5 ನಿಮಿಷದ ನಾಟಕ, ಬೇರೆ ಇಲ್ಲ, ಏಕಪಾತ್ರ ಅಭಿನಯ. ಎಲ್ಲಾ ಪಾತ್ರವನ್ನು ನಾನೇ ಮಾಡೋದ್ರಿಂದ ನೀವು ಸ್ವಲ್ಪ ಈ ಕಡೆ ಗಮನ ಇಟ್ಟು ಕೇಳಿದ್ರ ಈ ನಾಟಕದ ಸಾರಾಂಶ ನಮ್ಗೆ ಅರ್ಥ ಆಗ್ತದ. ಯಾಕಂದ್ರ ನೀವೇನ್ರ ಅಲ್ಲಿ ಉಪೇದೀಪಿ ಮಾತಾಡಿದ್ರ, ಗಲಾಟೆ ಮಾಡಿದ್ರ ಅದು ಈ ಶ್ರೀಶೈಲ್ ಹೂಗಾರಿಗೆ ಅವಮಾನ ಮಾಡದಂಗ ಆಗುದಿಲ್ಲ. ಈ ದೇಶದ ಬೆನ್ನೆಲುಬು ರೈತ, ದೇಶ ಕಾಯ್ತಕ್ಕಂಥ ಸೈನಿಕನ ಅವಮಾನ ಮಾಡದಂಗ ಆಗ್ತದ. ಒಂದು 5 ನಿಮಿಷ ತಾವು ಶಾಂತ ರೀತಿಯಿಂದ ಕುತ್ಕೊಟ್ರೆ ಅದಾದ್ಮೇಲೆ ಮತ್ತೆ ಎಂಜಾಯ್ ಮಾಡೋದಕ್ಕೆ ಹಾಡು, ಹಾಸ್ಯ, ನೃತ್ಯ ಎಲ್ಲಾ ರೀತಿಯ ಸೊಗಸಾದ ರಸಮಂಜರಿ ತಮಗೆ. ಭೋಲೋ ಭಾರತ್ ಮಾತಾ ಕೀ, ಭೋಲೋ ಭಾರತ್ ಮಾತಾ ಕೀ. ಈ ಚಲೋ ದೇಶಭಕ್ತಿಗಳ ಮಾತು ಬಂದಾಗ ಸ್ವಲ್ಪ ಚಲೋತ್ನಾಗ ಚಪ್ಪಾಳಿ ತಟ್ಟಿ ನನಗೆ ಹುರಿದುಂಬಿಸ್ತೀರಿ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡಿದ್ದೇನೆ. ಕೇಳಿ ಈ ಒಂದು ಸುಂದರವಾಗಿರ್ತಕ್ಕಂಥ ಏಕಪಾತ್ರಾಭಿನಯದ ದೇಶಭಕ್ತಿಯ ವೀರ ಯೋಧನ ಕಥೆಯ ನಾಟಕವನ್ನ. ಒಂದು 5 ನಿಮಿಷ ದಯವಿಟ್ಟು ಶಾಂತ ರೀತಿಯಿಂದ ಕೂತ್ಕೋಬೇಕಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ವಿನಂತಿ ಮಾಡ್ಕೊಂತೀನಿ. ಅಲ್ಲ, ಮಗ ಮಿಲಿಟರಿಗೆ ಹೋಗಿ ಇವತ್ತಿಗೆ ಒಂದು ವರ್ಷ ಮೇಲೆ ಆಗಕ್ಕೆ ಬಂತು. ಇವತ್ತ ಬರ್ತೀನಿ ಅಂತ ಕಾಗದ ಬರ್ದಿದ್ದ. ಏನ್ ಬಿಸಲ್ಲ, ಏನ್ ಸುದ್ದಿ? ಅಪ್ಪ ಅಪ್ಪ, ಯಾರವರು? ನಾನಪ್ಪ ನಿನ್ನ ಮಗ ಶಾಣವೀರ ಬಂದೀನಿ. ಈಗ ತಾನ ನಿನ್ನ ನೆನಸಾಕತ್ತಿದ್ನಲ್ಲೋ. 100 ವರ್ಷ ಆಯಸ್ಸು ನೋಡಪ್ಪ ನಿನಗ. ಅಲ್ಲಿ ಎಷ್ಟು ಸೊರಗಿ ಸಣ್ಣ ಆಗಿ ಬಂದಿದಿ ಅಂತೀನಿ ನಾನು. ದೇಶ ಕಾಯೋರು ನೀವ ಇಷ್ಟು ಸೊರಗಿ ಸಣ್ಣ ಆಗಿ ಬಂದ್ರ ದೇಶದ ಗತಿ ಏನಾಗಬೇಕಲೇ? ಉಂಡು ತಿಂದು ದಸ್ತ್ ಪುಷ್ಟನಾಗಿ ದೇಶ ಸೇವೆ ಮಾಡೋದು ಬಿಟ್ಟು ಸೊರಗಿ ಸಣ್ಣ ಆಗಿ ಬಂದ ನೋಡು. ಅಪ್ಪ, ಬಾಳ ದಿವಸದ ಮೇಲೆ ನಾನು ನೋಡಾಕತ್ತಿಯಲ್ಲ, ಅದಕ್ಕೆ ನಾ ಹಂಗ ಕಾಣಕತ್ತೀನಿ. ನೋಡು ನೀ ಎಷ್ಟು ಸೊರಗಿದಿ, ಎಷ್ಟು ಸಣ್ಣ ಆಗಿದಿ. ನಾನು ಬಾಳ ದಿವಸದ ಮೇಲೆ ನೋಡಾಕತ್ತಿಯಲ್ಲ, ಅದಕ್ಕ ನಾನು ಹಂಗ ಕಾಣಕತ್ತೀನಿ. ನೋಡಪ್ಪ, ನನಗಂತರೂ ವಯಸ್ಸಾತು. ಊರು ಹೋಗಂತದ, ಕಾಡು ಬಾ ಅಂತದ. ಇವತ್ತು ಮನ್ಯಾಗ, ನಾಳಿಗೆ ಕುನ್ಯಾಗ. ನನ್ನ ಕಣ್ಣು ಮುಚ್ಚೂರೊಳಗ ನಿನ್ನ ತಲೆ ಮ್ಯಾಲಿ ಅಡಕಿ ಕಾಳು ಹಾಕಬೇಕಂತ ಈ ಹಡದಪ್ಪನ ಆಸೆ ಅಪ್ಪ. ನಿಮ್ಮ ಮಾವನ ಮಗಳ ನನಗೆ ಗೊತ್ತು ಮಾಡಿ ವರ್ಷ ಮೇಲೆ ಆಗಾಕ ಬಂತು. ಬೆಳೆದ ಮಗಳನ್ನ ಅವರ ಎಷ್ಟು ದಿವಸ ಅಂತ ಮನ್ಯಾಗ ಇಟ್ಕೊಂಡು ಕುಂದಿರ್ತಾರ. ನೀ ಹೂ ಅಂದ್ರ ರಜಾ ಮುಗಿದ್ರೊಳಗ ನನಗೆ ಲಗ್ನ ಮಾಡ್ಬೇಕಂತ ಈ ಹಡದ ತಂದೆ ಆಸೆಯಪ್ಪ. ಇದಕ್ಕ ನಿನ್ನ ಒಪ್ಪಿಗೆ ಏನಪ್ಪ?
ಅಪ್ಪ ನೀ ಹೆಂಗಂತಿ ಹಂಗೆ ಆಗ್ಲಿ. ಇದ್ರ ಇಂಥ ಮಕ್ಕಳು ಇರ್ಬೇಕಂತ ನಮ್ಮಪ್ಪ ನನಗೆ ಅವಾಗ ಹೇಳ್ತಿದ್ದ, ಚಲೋ ಮಕ್ಕಳು ಚಲೋ ಹೆಂಡತಿ ಸಿಗಬೇಕಾದ್ರ ಪೂರ್ವ ಜನ್ಮದಾಗ ಪುಣ್ಯ ಮಾಡಿರ್ಬೇಕು ಅಂತ. ನೋಡಪ್ಪ, ನಿಮ್ಮ ಮಾವನ ಮನೆಗೆ ಹೋಗಿ ಊರ್ ಹಿರಿಯರ್ನೆಲ್ಲರನ್ನು ಕೂಡಿಸಿ ಲಗ್ನ ದಿನ ಗೊತ್ತ ಮಾಡ್ಕೊಂಡು ಬರ್ತೀನಿ. ಅಷ್ಟೊಳಗ ಜಳಕ ಮಾಡಿ ಊಟ ಮಾಡಪ್ಪ. ಆಯ್ತಪ್ಪ, ಹೋಗಿ ಬಾ. ಶಾಣುವೀರ ಜಳಕ ಮಾಡಿ ಊಟ ಮಾಡಿದಪ್ಪ. ಆಯ್ತಪ್ಪ, ಹೋದ ಕೆಲಸ ಏನಾಯ್ತು? ಮಗನಿಗೆ ಲಗ್ನ ಚಿಂತೆ ನೋಡು ನಿಮ್ಮ ಮಾವನ ಮನೆಗೆ ಹೋಗಿದ್ಯಾ, ಊರ್ ಹಿರಿಯರೆಲ್ಲರೂ ಸೇರಿದ್ರು, ಬರೋ ಸೋಮವಾರ ದಿನ ಚಲೋ ಅದಂತ. ನಡಿಯಪ್ಪ, ಲಗ್ನ ಅದು ಮಾಡಿ ಮುಗಿಸ್ಬಿಡು. ನಡಿ, ಬೀಗರಿಗೆ ಬಿಜ್ಜರಿಗೆ ಪೌಣ್ಯಾರಿಗೆ ಲಗ್ನ ಪತ್ರ ಕೊಡ್ಬೇಕು, ಮನೆಗೆ ಸುಣ್ಣ ಬಣ್ಣ ಹಚ್ಬೇಕು. ನಡಿ, ಹೋಗು, ನಡಿಯಪ್ಪ. ಪೋಸ್ಟ್ ಶಾಣುವೀರ ಆ ತಲಬಾಗಲ್ದಾಗ ಪೋಸ್ಟ್ ಮನ್ ಕೈಯಾಗ ಕಾಗದ ಹಿಡ್ಕೊಂಡು ಪೋಸ್ಟ್ ಅಂತೇಳಿ ಓದ್ರಾಕತ್ಯ ನೋಡ್ಲಿ. ಆ ಕಾಗದದಾಗ ಏನು ಬರ್ದದಂತ ತಗೊಂಡು ನೋಡಬಾರ್ದ? ಆಯ್ತಪ್ಪ ಶಾಣುವೀರ, ಆ ಪೋಸ್ಟ್ ಮನ್ ಕೊಟ್ಟ ಕಾಗದ ನೋಡಿದ ಕೂಡಲೇ ಹಿಂಗ್ಯಾಕೆ ದಿಗಿಲು ಬಡದವರು ಗಾಬರಿಯಾಗಿ ನಿಂತಿಯಪ್ಪ? ಅಂತ ಗಾಬರಿ ಆಗುವಂತ ವಿಷಯ ಆ ಕಾಗದದಾಗ ಏನು ಬರ್ತದಲೆ? ಅಪ್ಪ, ನಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತಂತ ನಾವ್ ಅನ್ಕೊಂಡಂಗ ಎಲ್ಲಾನು ಹೆಂಗ್ ನಡೀತದಪ್ಪ? ಹಿಂಗ ಪ್ರಾಸಬದ್ಧವಾಗಿ ಮಾತಾಡಿದ್ರ ಈ ಮುದುಕು ಹೆಂಗ ಅರ್ಥ ಆದಿತ್ತು? ಆ ಕಾಗದದಾಗ ಏನು ಬರ್ತದಂತ ಓದಿ ಹೇಳಿದ್ರ ತಾನೇ ನನಗೆ ಅರ್ಥ ಆದಿತ್ತಪ್ಪ. ಹೋದ್ ಹೇಳಪ್ಪ. ಅಪ್ಪ, ಪರದೇಶರು ನಮ್ಮ ದೇಶಕ್ಕ ಯುದ್ಧ ಮಾಡಕ್ ಬಂದಾರಂತ. ಲಡಾಯಿ ನಡೆದ, ನೀ ಎಷ್ಟೊತ್ತಿದ್ರು ಬರಬೇಕು ಅಂತ ನಮ್ಮ ಮ್ಯಾಲಿ ಆಫೀಸರು ನನಗ ಟೆಲಿಗ್ರಾಮ್ ಕಳಿಸ್ಯಾರ. ಅದಕ್ಕ ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನಗೊಂದು ತಿಳಿಯವಲ್ದು. ಲಗ್ನ ಬಿಟ್ಟು ಯುದ್ಧ ಮಾಡಾಕ ಹ್ಯಾಂಗ ಹೋಗ್ಲಿ ಅಂತ ಚಿಂತೆ ಮಾಡಾಕತ್ತೀಯನು? ಅಲ್ಲಿ ಲಗ್ನ ಆದ್ರ ಮುಂದಿನ ವರ್ಷ ಮಾಡಾಕ ಬರ್ತದಲೇ. ದೇಶ ಕೈ ಬಿಟ್ಟು ಹೋದ್ರ ಮತ್ತೆ ಸಿಗುದಿಲ್ಲ ಮಗನೇ, ಮತ್ತೆ ಸಿಗುದಿಲ್ಲ. ವೀರಾದಿ ವೀರನಾಗಿ ಶೂರನಾಗಿ ಆ ಪರದೇಶವ್ರನ್ನ ಒದ್ದೋಡಿಸ್ಬ. ಊರು ತುಂಬಾ ಹಂತರ ಹಾಕಿ ನಿನ್ನ ಮದುವೆ ಮಾಡ್ತೀನಿ. ನಿಮ್ಮವ್ವ ನಿನಗೆ ಶರಣವೀರ ಅಂತ ಹೆಸರಿಟ್ಟಾಳ. ಶರಣ ಅಂದ್ರ ನ್ಯಾಯಕ್ಕ ನೀತಿಗೆ ಧರ್ಮಕ್ಕ ಶರಣಾಗಿ ಬಾಳು ಅಂತ. ವೀರ ಅಂದ್ರ ಕೆಟ್ಟದಕ್ಕ ಧೀರನಾಗಿ ವೀರನಾಗಿ ಹೋರಾಡ್ಲಿ ಅಂತ ಹೆಸರಿಟ್ಟಾಳಪ್ಪ. ಆ ಹೆಸರಿಗೆ ಮಾತ್ರ ಕಳಂಕ ತರಬೇಡ. ಗೆದ್ದ ಬಾ ಮಗನೇ, ನನ್ನ ಆಶೀರ್ವಾದ ಸದಾ ನಿನ್ನ ತಲೆ ಮೇಲೆ ಇರ್ತದೆ. ಆಯ್ತಪ್ಪ, ಆಶೀರ್ವಾದ ಮಾಡು, ಹೋಗಿ ಬರ್ತೀನಿ. ಅಲ್ಲ, ತಿಂಗಳ ಮ್ಯಾಲೆ ಆಗಾಕ ಬಂತು. ಲಡಾಯಿ ನಡೆದದ, ಯುದ್ಧ ನಡೆದಂತ ಹೋದ ಮಗ, ಒಂದು ಕಾಗದಿಲ್ಲ, ಒಂದು ಪತ್ರ ಇಲ್ಲ. ಏನಾಗೈತಿ, ಏನು ಸುದ್ದಿ ಅಂತೀನಿ. ಮಲ್ಲಪ್ಪಜ್ಜ ನಿಮ್ ಮನಿ ಮುಂದ ಬಾಳ ಜನ ನಿಂತಾರ. ಗೌಡ್ರು ನಿನ್ನ ಕರ್ಕೊಂಬರ ಕೇಳಿದ. ನಮ್ಮ ಮನಿ ಮುಂದ ಬಾಳ ಜನ ನಿಂತಾರ. ಇನ್ನೇಗ್ರ ಮನಿಯಿಂದ ಬಂದಿ ಇಷ್ಟಾಕ್ ಜನ ಸೇರ್ಯಾರ? ಗೌಡ್ರ ಏನಾಗೈತ್ರಿಪ್ಪ, ಇಷ್ಟಾಕ್ ಜನ ಸೇರ್ಯಾರ? ಬಾ ಮಲ್ಲಪ್ಪಜ್ಜ ಬಾ. ನಿನ್ನ ಮಗ ಏನು ಯುದ್ಧ ಮಾಡಕ್ ಹೋಗಿದ್ನಲ್ಲ, ಆ ಯುದ್ಧ ಭೂಮಿಯೊಳಗ ಪರದೇಶರು ಹೊಡಿವಂತ ಗುಂಡು ನಿನ್ನ ಮಗನ ಎದಿಗೆ ತಗಲಿ. ನಿನ್ನ ಮಗ ಶಾಣಿವೀರ ಸತ್ತಾನ, ಅವನ ಹೆಣ ತಗೊಂಡು ಬಂದಾರ ನೋಡಿಲ್ಲಿ. ನನ್ನ ಮಗ ಸತ್ತಾನ್ರ ಶಾಣಿವೀರ. ಅಯ್ಯೋ ಭಗವಂತ, ಹುಟ್ಟಿದಾಗ ನನ್ನ ತಂದೆ ತಾಯಿಯನ್ನ ಕಸಿದುಕೊಂಡೆ. ಯೌವನದಲ್ಲಿ ಆಸರೆ ಆಗಿ ಬಂದಿದ್ದ ಸತಿಯನ್ನು ಕಿತ್ತುಕೊಂಡೆ. ಅದು ಸಾಲದಂದು ಬೆಳೆದ ಇದ್ದೊಬ್ಬ ಮಗಳನ್ನು ಕಸಿದುಕೊಂಡೆ. ಆ ದೇವ್ರೆ, ನಾ ಯಾರಿಗೆ ಶಾಣವೀರ ಅಂತ ಕರೀಲಿ? ನಾ ಯಾರಿಗೆ ಮಗನೇ ಅಂತ ಕರೀಲಿ? ಗೌಡ್ರ ನನ್ನ ಮಗನ್ ನೋಡ್ರಿ, ಗೌಡ್ರ ನನ್ನ ಮಗನ್ ನೋಡ್ರಿ. ಅಪ್ಪ, ಮಕ್ಕಳ ಮುಂದೆ ತಂದೆ ತಾಯಿ ಕಣ್ಣು ಮುಚ್ಕೋಬೇಕಂತ ನನ್ನ ವಿಧಿ ಆಟ. ನನ್ನ ಮುಂದೆ ನನ್ನ ಮಗ ಸಾಯುವಂಗಾಯ್ತೆ. ಗೌಡ್ರ ನನ್ನ ಮಗನ್ ನೋಡ್ರಿ, ಗೌಡ್ರ ನನ್ನ ಮಗನ್ ನೋಡ್ರಿ. ಅಪ್ಪ, ನನ್ನ ಮಗನ್ ನೋಡ್ರಿ. ಸಮಾಧಾನ ಮಾಡ್ಕೊಂಬಲ್ಲಪ್ಪಜ್ಜ, ಸಮಾಧಾನ ಮಾಡ್ಕೊ. ನಿನ್ ಮಗ ಇಂಥ ಕೆಟ್ಟ ಚಟ ಮಾಡಿ ಸತ್ತಿಲ್ಲೋ. ಅವ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟನೋ, ಅವ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟನಪ್ಪ. ಕಣ್ಣೀರ್ ಹಾಕ್ಬೇಡ. ಖರೆ ಗೌಡ್ರ, ನೀವು ಹೇಳೋ ಮಾತು ಖರೆ ಅದ. ಈಗಿನ ಹುಡುಗರು ಸಣ್ಣ ವಯಸ್ಸಿನಾಗ ಕೆಟ್ಟ ಚಟ ಮಾಡಿ ಸಾಯ್ತಾರ. ಆದ್ರೆ ನನ್ನ ಮಗ ದೇಶಕ್ಕಾಗಿ ತನ್ನ ಪ್ರಾಣ ಕೊಟ್ಟನ್ರಿ. ನಾ ಯಾಕೆ ಕಣ್ಣೀರ್ ಹಾಕಕತ್ತೀನಿ, ನನಗೆ ಯಾಕೆ ದುಃಖ ಆಗಕತ್ತೈತಿ, ನನಗೆ ಯಾಕೆ ಅಳು ಬರಾಕತ್ತೈತಿ ಅಂದ್ರ, ಕೊಟ್ಟ ಭಗವಂತ ಒಬ್ಬಣ್ಣ ಮಗನ ಕೊಟ್ಟನಲ್ಲ, ಇನ್ನೊಂದು 4 ಮಕ್ಕಳ ಕೊಟ್ಟಿದ್ರ ಅವ್ರನ್ನೂ ದೇಶ ಸೇವಾ ಮಾಡಕ್ಕೆ ಕಳಿಸ್ತಿದ್ದಲ್ಲ. ಒಬ್ಬಣ್ಣ ಮಗನ ಕೊಟ್ಟನಲ್ಲ ಅಂತ ದುಃಖ ಆಗಲಾಕತ್ತೀನಿ ಗೌಡ್ರ, ದುಃಖ ಆಗಲಾಕತ್ತೀನಿ.
ಮೆಚ್ಚಬೇಕಪ್ಪ ನಿನ್ನ ದೇಶಭಕ್ತಿಯನ್ನ. ಎಂಥ ಮಗ, ಎಂಥ ತಂದಿ ನೋಡು. ನಿನ್ನ ಮಗನ ನೋಡೋದಕ್ಕ, ನಿನ್ನ ಮಗನ ಅಂತ್ಯ ಸಂಸ್ಕಾರಕ್ಕ, ನಿನ್ನ ಮಗನ ಮ್ಯಾಲೆ ಹಾರ ಹಾಕೋದಕ್ಕ ದೊಡ್ಡ ದೊಡ್ಡ ವ್ಯಕ್ತಿಗಳು ರಾಜಕಾರಣಿಗಳು ಬರಕತ್ತಾರ ನೋಡಲಿ. ಬ್ಯಾಡ್ರಿ ಗೌಡ್ರ, ಬ್ಯಾಡ. ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಭಾದಾಗ ನಿಂತ್ಕೊಂಡು ದೊಡ್ಡ ದೊಡ್ಡ ಮಾತಾಡತಾರ ಹೊರತು ಯಾವ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳನ್ನ ಮಿಲಿಟರಿ ಕಳಿಸ್ಯಾರ ಹೇಳ್ರಿ? ಯಾವ ದೊಡ್ಡ ವ್ಯಕ್ತಿಗಳು ಈ ದೇಶಕ್ಕಾಗಿ ತಮ್ಮ ಪ್ರಾಣ ಕೊಟ್ಟಾರ ಹೇಳ್ರಿ? ಸುಮ್ಮನ ದೊಡ್ಡವರು ಅನ್ಯಾಯ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರವನ್ನು ಮಾಡ್ತಾ ಈ ದೇಶವನ್ನ ಹದಗೆಡಿಸಿರ್ತಕ್ಕಂಥ ಅಂತ ದೊಡ್ಡವರ ನೆರಳು ನನ್ನ ಮಗನ ಮೇಲೆ ಬೀಳೋದು ಬೇಡ್ರಿ. ನನ್ನ ಮಗನ ಮೇಲೆ ಆ ಭಾರತ ಮಾತೆ ನೆರಳೊಂದೇ ಸಾಕು, ಆ ರಾಷ್ಟ್ರ ಧ್ವಜದ ನೆರಳೊಂದೇ ಸಾಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ಮಾತರಂ, ವಂದೇ ಮಾತರಂ. ಸುಜಲಾ ಸುಫಲಾ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ, ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ, ಸುಹಾಸಿನಿ ಸುಮಧುರ ಭಾಷಿಣಿ, ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ಎಲ್ರು ಕೂತ್ಕೊಳ್ರಿ, ಎಲ್ರು ಕೂತ್ಕೊ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ತಂದೆ ತಾಯಿ ಹೆಂಡತಿ ಮಕ್ಕಳು ಊರು ನನ್ನವರು ತನ್ನವರು ಎಲ್ಲರನ್ನು ಬಿಟ್ಟು ಇಡೀ ದೇಶವನ್ನ ನಶಿರ ಅಂತ ತಿಳ್ಕೊಂಡು ಆ ದೇಶದ ಗಡಿ ಭಾಗದೊಳಗೆ ಯಾವಾಗ ಪ್ರಾಣ ಹೋಗ್ತದೆ ಗೊತ್ತಿಲ್ಲ ಎದೆ ಒಟ್ಟಿ ನಿಂತಿದ್ದಾರಲ್ಲ ನನ್ನ ದೇಶದ ಸೈನಿಕರಿಗೆ ಬರಲಿ ನಿಮ್ಮಿಂದ ಒಂದು ದೊಡ್ಡ ಚಪ್ಪಾಳೆ ಬಂಧುಗಳೇ. ದೇಹವನ್ನ ಪ್ರೀತಿಸಬೇಡ್ರಿ, ದೇಶವನ್ನ ಪ್ರೀತಿಸ್ರಿ ಅಂತಕ್ಕಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ಕೊಡ್ತೇನೆ. ನಾವಿಲ್ಲಿ ಕುತ್ಕೊಂಡು ಜಾತಿ ಮಾಡ್ತೇವೆ, ಇಲ್ಲಿ ಕುತ್ಕೊಂಡು ರಾಜಕಾರಣ ಮಾಡ್ತೇವೆ, ಇಲ್ಲಿ ಕುತ್ಕೊಂಡು ಏನೆಲ್ಲ ನಾವು ಜಗಳ ಮಾಡ್ತೇವೆ. ಆದ್ರೆ ನನ್ನ ದೇಶದ ಸೈನಿಕರು ಯಾವುದನ್ನೂ ಅಲ್ಲಿ ಮಾಡೋದಿಲ್ಲ. ಅಲ್ಲಿ ಅವರು ಒಂದೇ ಒಂದು ಅವ್ರ ಕೆಲಸ, ಈ ದೇಶ ನನ್ನ ಉಸಿರು, ಭಾರತ ಮಾತೆಗೋಸ್ಕರ ನನ್ನ ಪ್ರಾಣ ಯಾವಾಗ ಹೋದ್ರೂ ಚಿಂತೆ ಇಲ್ಲ, ಆಕಿನ ಕಾಯ್ತೀನಿ ಅಂತ ನಿಂತುಕೊಂಡಿದಾರಲ್ರಿ. ಅವ್ರಿಗೆ ಎಷ್ಟು ಚಪ್ಪಾಳೆ ತಟ್ಟಿದ್ರು ಕೂಡ ಕಡಿಮೆನೆ. ಜೈ ಜವಾನ್ ಜೈ ಕಿಸಾನ್ ಹೇಳ್ತಾರೆ. ಜಯವಾಗಲಿ ರೈತನಿಗೆ, ಜಯವಾಗಲಿ ಸೈನಿಕನಿಗೆ. ರೈತ ದುಡಿದು ಬೆವರನ್ನು ಹರಿಸಿ ಈ ದೇಶಕ್ಕೆ ಅನ್ನವನ್ನ ಕೊಡ್ತಾನೆ, ಸೈನಿಕ ತನ್ನ ಪ್ರಾಣವನ್ನು ಒತ್ತ ಇಟ್ಟು ದೇಶಕ್ಕೆ ಅನ್ನವನ್ನ ಹಾಕ್ತಾನೆ. ಅಂತ ಇಬ್ರು ಈ ದೇಶದ ಎರಡು ಕಣ್ಣುಗಳು, ಅವರನ್ನ ನಾವು ಸ್ಮರಿಸಬೇಕು, ಗೌರವಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಸಿಯಾಚಿನ್ ಅಂತಕ್ಕಂಥ ಪ್ರದೇಶ ಜಮ್ಮು ಕಾಶ್ಮೀರ ವೈದ್ಯಕೀಯ ಶಿಕ್ಷಣ ಇಲಾಖೆ ಹೇಳ್ತದ, ಅಲ್ಲಿ 6 ತಿಂಗಳಿಂದ 1 ವರ್ಷ ಕೆಲಸ ಮಾಡಿದ್ರ 10 ರಿಂದ 15 ವರ್ಷ ಅವರ ಆಯಸ್ಸು ಕಡಿಮೆ ಆಗ್ತದಂತ. ಲೆಕ್ಕ ಹಾಕೋದಿಲ್ಲ. ಹಡದಾಕಿ ನಮ್ಮ ಊರಾಕಿರಾಕಿ ನಮ್ಮ ಅವ್ವಲ್ಲ, ನಾನು ಹುಟ್ಟಿದ್ದೆ ಭಾರತ ಮಾತೆಗೋಸ್ಕರ, ಅವಳಿಗೋಸ್ಕರ ಯಾವತ್ತಿದ್ರು ಕೂಡ ನಾನು ಜೀವ ಕೊಡ್ತೀನಿ ಅಂತ ನಿಂತ್ಕೊಂಡು ಆ ದೇಶವನ್ನ ಕಾಯ್ತಾ ಇದಾರಲ್ರಿ. ಒಂದ್ಸರಿ ಜೋರಾದ ಚಪ್ಪಾಳೆಯನ್ನು ತಟ್ಟರ ಮೂಲಕ ಅವ್ರಿಗೆ ಅಭಿನಂದಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನ್ನೂರು ವಿಜಯಪುರ ಜಿಲ್ಲೆ ಮುದ್ದೇಬೇಳ ತಾಲೂಕು ಸರ್ವೂರು, ಆ ಊರಾಗ ಹುಟ್ಟಿನಂತ ಬಹಳ ಹೆಮ್ಮೆ ಪಡ್ತೀನಿ. ಯಾಕಂತ ಕೇಳಿದ್ರ ನನ್ನೂರಾಗ 80ಕ್ಕೂ ಹೆಚ್ಚು ಜನ ಸೈನಿಕರಿದ್ದಾರೆ. ನನ್ನ ಮನೆಯಲ್ಲಿ ಕೂಡ 4 ಜನ. ನಮ್ಮ ಚಿಕ್ಕಪ್ಪ ಈಗಾಗಲೇ ರಿಟೈರ್ಮೆಂಟ್ ಆರ್ಮಿ, ನಮ್ಮ ಅಣ್ಣ ಜಮ್ಮು ಕಾಶ್ಮೀರದಲ್ಲಿ 25 ವರ್ಷ ಆಯ್ತು ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ನಮ್ಮ ಸೋದರ ಮಾವ ಆರ್ಮಿ ರಿಟೈರ್ಮೆಂಟ್ ಆಗಿದ್ದಾರೆ. ನಮ್ಮ ತಮ್ಮ ಕೂಡ 11 ವರ್ಷ ಸೇವೆಯನ್ನ ಸಲ್ಲಿಸಿದ್ದ, ಇನ್ನೊಂದು 4-5 ವರ್ಷ ಇತ್ತು. ಆದ್ರೆ 1-2 ವರ್ಷದಿಂದ ರಜಕ್ ಬಂದಿದ್ದ. ಇವಾಗ 3 ದಿವಸ ಆಗಿತ್ತು. ನಮ್ಮ ಹಣೆ ಬರ ಕೆಟ್ಟವನೋ ಗೊತ್ತಿಲ್ಲ, ಅವನು ದುರ್ದೈವನೋ ಗೊತ್ತಿಲ್ಲ, ದುರ್ಮರಣಕ್ಕೀಡಾದ. ಹೆಂಡತಿ 2 ಮಕ್ಕಳನ್ನ ಬಿಟ್ಟು ಹೋಗಿದ್ದಾನೆ. ನನಗೆ ಏನು ನೋವಾಗ್ತದ ಪ್ರತಿಯೊಂದು ವೇದಿಕೆಗಳಿಗೆ ಹೇಳ್ತೀನಿ. ಆದ್ರೆ ಇನ್ನೊಂದು ಕಡೆ ಹೆಮ್ಮೆ ಅನಿಸ್ತದ. ಯಾಕೆ ಹೆಮ್ಮೆ ಅನಿಸ್ತದ ಅಂತ ಕೇಳಿದ್ರ, ಅವ ಹುಟ್ಟಿದ್ದಕ್ಕೂ ಸಾರ್ಥಕ ಮಾಡ್ಕೊಂಡು ಹೋದ. ಯಾಕಂತ ಕೇಳಿದ್ರ, ಭಾರತ ಮಾತೆಯನ್ನ, ನನ್ನ ದೇಶವನ್ನ 11 ವರ್ಷ ಕಾದು ತನ್ನ ಜನ್ಮವನ್ನ ಸಾರ್ಥಕ ಮಾಡಿಕೊಂಡು ಹೋದ್ನಲ್ಲ ಅನ್ನತಕ್ಕಂಥದ್ದು ಖುಷಿ ನನಗದ. ಅದಕ್ಕೆ ಇವತ್ತಿನ ಹುಡುಗರು ಬಹಳ ಕೆಟ್ಟ ಚಟಗಳಿಗೆ ಬಲಿ ಆಗ್ತಾ ಇದ್ರಿ. ತಂದೆ ತಾಯಿಗಳ ಕನಸನ್ನ ನನಸು ಮಾಡ್ತಾ ಇಲ್ಲ. ಏನೆಲ್ಲ ಎಲ್ಲೆಲ್ಲೋ ಹೋಗ್ತಾ ಇದ್ರಿ, ಸಮಾಜ ಎಲ್ಲೆಲ್ಲೋ ಹೋಗ್ತಾ ಇದೆ. ದಯವಿಟ್ಟು ಎಜುಕೇಶನ್ ಕಡೆ ಗಮನ ಕೊಡ್ರಿ, ಶಿಕ್ಷಣ ಕಡೆ ಗಮನ ಕೊಡ್ರಿ. ತಂದೆ ತಾಯಿಗಳ ಕನಸನ್ನ ನನಸು ಮಾಡೋದು ನಿಟ್ಟಿನೊಳಗ ಕೆಲಸ ಮಾಡಿ. ನಾವೆಲ್ಲ ಬಡತನದಾಗ ಬೆಳೆದವ್ರು. ಇನ್ನೇ ಮುತ್ತು ಹೇಳ್ತಿದ್ದ,
ಕಬ್ಬು ಕಡ್ದಿದ್ನ ನಾನು ಹಾಡ ಯಾಕೆ ಬರದೆ ಅಂತ ಕೇಳಿದ್ರ 200 ರೂಪಾಯಿ ಕೇಳಿದ್ರು ಕೂಡ ಯಾರು ಕೊಡ್ತಿದ್ದಿಲ್ಲ. ಕಬ್ಬು ಕಡ್ಯಾಕ್ ಹೋಗಿದ್ಯಾ ಅಂತ ಕಷ್ಟದೊಳಗೆ ಬೆಳೆದಿದ್ನಿ ಅಂತೇಳಿ ನಾವೆಲ್ಲ ಬೇನ್ ಬೀಜ ಆರಿಸಿ ಅಂಗಿ ಸೊನ್ನ ತಗೊಂಡವ್ರು ಇವತ್ತು ನೌಕರಿ ಮಾಡತ್ತೀನಿ. ಹೋದ್ ಫೀಲ್ಡ್ ಒಳಗೆ ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ಯಾ. ಇವತ್ತು ಈ ಕಲೆಯನ್ನು ಇಟ್ಟುಕೊಂಡು ನಾಡಿನಂತ ಕಾರ್ಯಕ್ರಮ ಕೊಡಾಕತ್ತೀವಿ. ನಿಮ್ಮ ಹತ್ರ ಏನಾದ್ರೂ ಒಂದು ಪ್ರತಿಭೆ ಇರ್ತದ, ಅದನ್ನ ಉಳಿಸ್ರಿ, ಬೆಳೆಸ್ರಿ. ಅವಕಾಶ ಸಿಕ್ಕರೆ ದೇಶ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕರೆ ಹಿಂದೆ ಮುಂದೆ ನೋಡ್ಬೇಡ್ರಿ, ಹೋಗಿಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದ್ಸರಿ ಬರ್ಲಿ. ಭೋಲೋ ಭಾರತ್ ಮಾತಾ ಕೀ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.